ಶಿವಶಕ್ತಿ ಶುಗರ್ಸ್ ಹಾಗೂ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಜಂಟಿಯಾಗಿ ನಂದಿಕುರಳಿ ರಾಯಬಾಗ ತಾಲೂಕದಲ್ಲಿರುವಂತಹ ಶ್ರೀ ಮಲ್ಲಿಕಾರ್ಜುನ ಹಿರೇಮಠ ಅವರ ತೋಟದಲ್ಲಿ ರೈತರಿಗಾಗಿ ಕಬ್ಬು ಕೃಷಿಯ ಕುರಿತು ವಿಚಾರಣಾ ಸಂಕಿರಣ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಈ ಚಿದಾನಂದ ಬಸಪ್ರಭು ಕೋರೆ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಆರ್.ಬಿ. ಕಂಡಗಾವೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು, ಆಧುನಿಕ ಕಬ್ಬು ಕೃಷಿಯ ವಿವಿಧ ಅಂಶಗಳ ಕುರಿತು ರೈತರಿಗೆ ಮಾರ್ಗದರ್ಶನ ನೀಡುತ್ತಾ ಕಬ್ಬು ಕೃಷಿಯ ಪ್ರಾಥಮಿಕ ತಯಾರಿ, ಸೂಕ್ತ ಪ್ರಭೇದಗಳ ಆಯ್ಕೆ, ಉಳುಮೆ ಮಾಡುವುದು ಮತ್ತು ಕೀಟಗಳು ಸೇರಿದಂತೆ ರೋಗಗಳಿಂದ ರಕ್ಷಣೆ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ಕೊಯ್ಲು ಮಾಡಿದ ನಂತರ ಅದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಕಬ್ಬನ್ನು ಒದಗಿಸಲು ಯಾವ ಪೋಷಕಾಂಶಗಳು ಅಗತ್ಯವಾಗಿವೆ ಎಂಬುದು ಸಹ ಇಲ್ಲಿ ವಿವರಣೆಯನ್ನು ನೀಡಿದ್ದು, ಕಾರ್ಖಾನೆಯ ಹಿರಿಯ ಪ್ರಧಾನ ವ್ಯವಸ್ಥಾಪಕರಾದಂತಹ ಎನ್.ಎಸ್. ಹಿರೇಮಠ್ ಆಧುನಿಕ ಕಬ್ಬು ಕೃಷಿಯಿಂದ ಉತ್ಪಾದನೆಯನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ತಂತ್ರಜ್ಞಾನ ಮತ್ತು ನಿರ್ವಹಣೆಯ ಬಳಕೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಈ ವಿಚಾರಣಾ ಸಂಕಿರಣದಲ್ಲಿ ಶಿವಶಕ್ತಿ ಶುಗರ್ಸ್ನ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳು, ನೌಕರರು, ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬಿನ ಮೇಲ್ವಿಚಾರಕ ಎನ್.ಐ. ಪಾಟೀಲ್, ಕಬ್ಬು ಅಭಿವೃದ್ಧಿ ಮೇಲ್ವಿಚಾರಕ ರಾಹುಲ್ ಈಚಲಕರಂಜಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. 70,000 ಕನ್ನ 6 ಒಂದೊಂದು ಗದಿಗೆ ಬರೀ 4,20,000 ಮರಿಗಳು 1 ಎಕರೆ ಜಮೀನ್ದಾಗ ಅದು 1 ಮರಿಗಳು ಕಬ್ಬು ಆಗೋದ್ರಿ. ಎಲ್ಲ ಕಬ್ಬು 1 ಕೆಜಿ ಅದು ಎಷ್ಟ್ ಆಗ್ಬೇಕು ನಿಮ್ದು 1 ಎಕರೆ ಜಮೀನ್ದಾಗ ಎಷ್ಟ್ ಕಬ್ಬು ಆಗ್ಬೇಕು? ಎಷ್ಟನ್ನ ಆಗ್ಬೇಕು? 420 ಆಗ್ಬೇಕು. ಸೂರ್ಯಪ್ರಕಾಶ ಬೆಳೆದ ಸೂರ್ಯಪ್ರಕಾಶ ವಾತಾವರಣದಲ್ಲಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊತದ. ಆಮೇಲೆ ಭೂಮಿಯಿಂದ ನೀರು ಕ್ಲೋರೋಫಿಲ್ ಅಂದ್ರೆ ಹೆಸರು ಇರಲಿದ್ದ ಹೆಸರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.